ದೇವರ ಅತಿ ಪರಿಶುದ್ಧವಾದಂಥ ಒಂದು ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ಈ ಒಂದು ವಿಡಿಯೋನ ನೋಡುವಂತಹ, ವೀಕ್ಷಿಸುವಂಥ ಎಲ್ಲರಿಗೂ ಸಹ ದೇವರ ಆಶೀರ್ವಾದವು, ಅನುಗ್ರಹಗಳನ್ನು ದೇವರು ನೀಡಲಿ ಎಂಬುದಾಗಿ ದೇವರಲ್ಲಿ ನಾನು ಪ್ರಾರ್ಥಿಸುವಂತನಾಗಿದ್ದೇನೆ. ಈ ಒಂದು ಸ್ವಲ್ಪ ಸಮಯ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಒಂದು ಸತ್ಯವೇದ ಭಾಗ ಕೀರ್ತನೆಗಳು 8ನೇ ಅಧ್ಯಾಯ 5ನೇ ವಚನದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದೀಯಲ್ಲ, ಪ್ರಭಾವವನ್ನ ಮಾನವನ್ನ ಅವನಿಗೆ ಕಿರೀಟವಾಗಿ ಇಟ್ಟಿದ್ದಿ ಎಂಬುದಾಗಿ ಇರುವಂಥದ್ದನ್ನ ಇಲ್ಲಿ ನಾವು ನೋಡ್ತೇವೆ. ಅಂದರೆ ದೇವರು ಯಾವ ರೀತಿಯಲ್ಲಿ ಮನುಷ್ಯನನ್ನ ಸೃಷ್ಟಿ ಮಾಡಿದ್ದಾನೆ, ಈ ದೇವದೂತರ ಕೆಲಸವೇನು, ಮನುಷ್ಯನ ಒಂದು ಕೆಲಸವೇನು, ಮನುಷ್ಯನಿಗೆ ಇಷ್ಟೊಂದು ಸ್ಥಾನಮಾನಗಳನ್ನು ಕೊಡಬೇಕಾದ್ರೆ ಅವನಿಗೆ ಕೊಟ್ಟಂಥ ಒಂದು ಪ್ರೀತಿ ಅಂಥದ್ದು ಎಂಬುದಾಗಿರುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ನನ್ನನ್ನು ನಿನ್ನನ್ನು ದೇವರು ಆ ರೀತಿಯಲ್ಲಿ ಪ್ರೀತಿ ಮಾಡುವಂಥ ದೇವರು ಆತನಾಗಿದ್ದಾನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ಸಹ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಅಂದರೆ ದೇವರ ಪ್ರೀತಿ ಎಷ್ಟೊಂದು ಅಮೂಲ್ಯವಾಗಿರುವಂಥದ್ದು, ಶ್ರೇಷ್ಠವಾಗಿರುವಂಥದ್ದು, ಮಾನ್ಯವಾಗಿರುವಂಥದ್ದು, ಯೋಗ್ಯವಾಗಿರುವಂಥದ್ದನ್ನು ನಾವು ತಿಳಿಯಲಿಕ್ಕೆ ಸಾಧ್ಯವಾಗುತ್ತೆ ವಾಕ್ಯ ಭಾಗಗಳಲ್ಲಿ. ಯೆಶಾಯನ ಒಂದು ಪ್ರವಾದನ ಗ್ರಂಥದಲ್ಲಿ ದೇವದೂತರು ಪರಿಶುದ್ಧನು ಪರಿಶುದ್ಧನು ಎಂಬುದಾಗಿ ಆತನನ್ನು ಆರಾಧಿಸುವಂಥದ್ದನ್ನು ಸಹ ನಾವು ನೋಡ್ತೇವೆ. ಆದರೆ ಈ ದೇವದೂತರಿಗಿಂತವೇ ಸ್ವಲ್ಪ ಕಡಿಮೆಯಾಗಿ ಸೃಷ್ಟಿ ಮಾಡಿ ಮನುಷ್ಯನಿಗೆ ಆತನ ಪ್ರಭಾವ, ಆತನ ಮಾನ ಒಂದು ಕಿರೀಟವಾಗಿ ಮನುಷ್ಯನಿಗೆ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ. ಆದಿಕಾಂಡದಲ್ಲಿ ನಾವು ನೋಡುವಾಗ ಎಲ್ಲ ಸೃಷ್ಟಿಗಳನ್ನು ಮಾಡಿದ ನಂತರ ಮನುಷ್ಯನನ್ನು ಸೃಷ್ಟಿ ಮಾಡ್ತಾನೆ. ಆ ಮನುಷ್ಯನನ್ನು ಸೃಷ್ಟಿ ಮಾಡಿದ ಮೇಲೆ ಅವನಿಗೆ ಆ ಮಣ್ಣಿನಿಂದ ಬೊಂಬೆಯಾಗಿ ಮಾಡಿ ತನ್ನ ಜೀವಶ್ವಾಸವನ್ನು ಊದಿ ಆತನನ್ನು ಬದುಕುವ ಪ್ರಾಣಿಯಾಗಿ ಮಾಡಿದ ನಂತರ ಆ ಒಂದು ಏದೇನ್ ತೋಟವನ್ನು ನೋಡಿಕೊಳ್ಳಲಿಕ್ಕೆ ಪ್ರಾಣಿಗಳನ್ನು ಆ ಒಂದು ತಾನು ಹೇಳಿದಂಗೆ ಕೇಳುವ ರೀತಿಯಲ್ಲಿ ಒಬ್ಬ ಮಾಲೀಕನಾಗಿ ಅಲ್ಲಿ ನೇಮಿಸ್ತಾನೆ, ಅಂದರೆ ಯಜಮಾನನಾಗಿ. ಆ ಒಂದು ಶಕ್ತಿ ದೇವರು ಆ ಒಂದು ಮನುಷ್ಯನಿಗೆ ಕೊಡ್ತಾನೆ. ಅಂದರೆ ಆ ಒಂದು ಅಧಿಕಾರ, ಆ ಪ್ರಭಾವ, ಅಧಿಕಾರ ಯಾರ ಮುಖಾಂತರ ಯಾರ್ದು ಅಂದರೆ ದೇವರದಾಗಿದೆ. ಅಂಥ ಒಂದು ಶಕ್ತಿ ಇವತ್ತು ನಾವು ನೋಡ್ತೇವೆ. ಬೇಕಂದರೆ ಸಿಂಹನೂ ಕೂಡ ಆಡಿಸ್ತಾರೆ, ಹುಲಿನ ಬೇಕಾದರೆ ಆಡಿಸ್ತಾರೆ, ಆನೆಯನ್ನು ಬೇಕಾದರೆ ಆಡಿಸ್ತಾರೆ. ಮನುಷ್ಯ ನೋಡೋದಕ್ಕೆ ಇಷ್ಟೇ ಇರ್ತಾನೆ ಆನೆ ಮುಂದೆ. ಆದ್ರೂ ಅವನಿಗೆ ಅಷ್ಟೊಂದು ಶಕ್ತಿಯನ್ನು ಯಾವ ರೀತಿಯಲ್ಲಿ ಬಂತು ಎಂಬುದಾಗಿ ನಾವು ನೋಡುವಾಗ ದೇವರ ಮುಖಾಂತರ ಮನುಷ್ಯನಿಗೆ ಶಕ್ತಿ ಇದೆ. ಆದರೆ ಇವಾಗ ಅವನಲ್ಲಿರುವಂಥ ಶಕ್ತಿಗಳು ಕಳ್ಕೊಂಡಂಥವನಾಗಿ ಆತ್ಮಿಕವಾಗಿ ಸತ್ತೋಗಿ, ಶಾರೀರಿಕವಾಗಿ ಸತ್ತೋಗಿ ಒಂದು ಪ್ರಾಣಿಗೆ ಬಲಿಯಾಗುವಂಥ ಒಂದು ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಕಾರಣ ದೇವರ ಆತ್ಮಿಕವಾದಂಥ ಒಂದು ಜೀವನದಿಂದ ದೂರವಾದಂಥ ಒಂದು ವ್ಯಕ್ತಿಯ ಸ್ಥಿತಿ ಈ ಬೇರೆ ಒಂದು ನಾಯಿಗೆ ಒಂದು ಮೂಳೆ ಹಾಕಿದ್ರೆ ಯಾವ ರೀತಿಯಲ್ಲಿ ಅದನ್ನು ಎತ್ಕೊಂಡು ಹೋಗಿ ಒಂದು ಕಡೆ ತಿಂದು ಬಿಸಾಕುತ್ತೋ ಅದೇ ರೀತಿಯಲ್ಲಿ ಮನುಷ್ಯನನ್ನು ಸಹ ಸೈತಾನನು ಆಳ್ವಿಕೆಯಲ್ಲಿ ಆತನನ್ನು ತಿಂದು ಬಿಸಾಕುವಂಥದ್ದನ್ನು ನಾವು ನೋಡ್ತೇವೆ. ಯಾಕಂದರೆ ದೇವರ ವಾಕ್ಯದಲ್ಲೇ ಇನ್ನೊಂದು ಮಾತಿದೆ, ಯಾರನ್ನು ನುಂಗಲಿ ಯಾರನ್ನು ಬಿಡಲಿ ಎಂಬುದಾಗಿ ಸೈತಾನನು ಬಾಗಿಲಲ್ಲಿ ಕಾಯ್ತಾ ಇರ್ತಾನೆ. ಸೇಮ್ ಆ್ಯಸ್ ಇಟ್ ಈಸ್. ಅಂದರೆ ದೇವರಲ್ಲಿ ಆತ್ಮಿಕವಾಗಿ ಇರುವಂಥ ಒಂದು ವ್ಯಕ್ತಿ ಜೀವನದಲ್ಲಿ ದೇವರು ರಾಜನಾಗಿರ್ತಾನೆ, ದೇವರ ಪ್ರಭಾವ ಅವನಲ್ಲಿರುತ್ತೆ, ದೇವರ ಒಂದು ಮಾನವಿರುತ್ತೆ, ದೇವರ ಒಂದು ಕಿರೀಟವಿರುತ್ತೆ. ಆ ದೇವರ ಕಿರೀಟ, ಮಾನ, ಪ್ರಭಾವ ಯಾರ ಜೀವನದಲ್ಲಿ ಇರಲ್ವೋ ಅಂಥ ಒಂದು ವ್ಯಕ್ತಿಯ ಒಂದು ಜೀವನದಲ್ಲಿ ಸೈತಾನನು ಆಳ್ವಿಕೆ ಮಾಡುವಾಗ ಬಹಳ ಒಂದು ಅನ್ಯಾಯವಾದಂಥ ಒಂದು ಸ್ಥಿತಿ ಅವನು ಅನುಭವಿಸ್ತಾನೆ. ಆದರೆ ದೇವರಲ್ಲಿ ಇದ್ದಂಥ ಒಂದು ವ್ಯಕ್ತಿಯ ಒಂದು ಜೀವನದಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ ಪ್ರತಿಯೊಂದನ್ನು ಸಹ ಕಂಟ್ರೋಲ್ ಮಾಡುವಂಥ ಒಂದು ಶಕ್ತಿ,
ಪ್ರತಿಯೊಂದನ್ನು ಸಹ ನಡೆಸುವಂಥ ಒಂದು ಶಕ್ತಿ, ಜ್ಞಾನ, ಬುದ್ಧಿ, ವಿವೇಕ ಎಲ್ಲವೂ ಸಹ ಧಾರಾಳವಾಗಿ ಕೊಡುವಂಥವನು ಆಗಿದ್ದಾನೆ. ಅಂದರೆ ಮನುಷ್ಯನಿಗೆ ಪೂರ್ವದಲ್ಲೇ ದೇವರು ಕೊಟ್ಟಿದ್ದಾನೆ. ಇವಾಗ ನಾವೆಷ್ಟೇ ಒಂದು ರೀತಿಯಲ್ಲಿ ಆ, ಆತ್ಮಿಕವಾಗಿ ನಾವು ಬೆಳಿತೀವೋ ಅಷ್ಟು ಆತ್ಮಿಕವಾಗಿ ಕುಟುಂಬದಲ್ಲಾಗಿರ್ಬೋದು, ಜೀವನದಲ್ಲಾಗಿರ್ಬೋದು, ಸಮಾಜದಲ್ಲಾಗಿರ್ಬೋದು, ಎಲ್ಲ ರಂಗದಲ್ಲೂ ಸಹ ಬೆಳೀಲಿಕ್ಕೆ ಬೇಕಾದಂಥ ಒಂದು ಶಕ್ತಿ ಎಲ್ಲವೂ ಸಹ ದೇವರು ಅನುಗ್ರಹಿಸುವಂಥ ದೇವರಾಗಿದ್ದಾನೆ. ಅದಕ್ಕೆ ದೇ ಹೇಳುವಂಥ ಒಂದು ಮಾತು, ಯಾರಲ್ಲಿ ಕಡಿಮೆ ಆಗಿರುತ್ತೋ, ವಿಶ್ವಾಸ ಅನ್ನೋದು ಯಾರಲ್ಲಿ ಕಡಿಮೆ ಆಗಿರುತ್ತೋ ಅವರು ಬೇಡ್ಕೊಳ್ಳಿ, ನಾನು ಧಾರಾಳವಾಗಿ ಕೊಡ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ವಿಶ್ವಾಸ ಕಡಿಮೆ ಆಗಿದ್ದರೆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮ ಒಂದು ಜೀವನದಲ್ಲಿ ಲೌಕಿಕವಾದಂಥ ಒಂದು ಶಕ್ತಿಗಳು ಜಾಸ್ತಿ ಆದಾಗ ಅದನ್ನು ಎದುರಿಸಿ ನಾವು ಆತ್ಮಿಕವಾಗಿ ನಿಲ್ಲಬೇಕಂದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುವಂತನಾಯ್ತು. ಯಾಕಂದರೆ ನಮ್ಮ ಸೃಷ್ಟಿಯಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಅಂದರೆ ದೇವರು ಅವನನ್ನು ಸೃಷ್ಟಿ ಮಾಡಿರುವಂಥ ಒಂದು ವಿಧಾನ ದೇವದೂತರಿಗಿಂತ ಸ್ವಲ್ಪನೇ ಕಡಿಮೆಯಾಗಿ ಸೃಷ್ಟಿ ಮಾಡಿರುವಂಥದ್ದು. ಮಾನವನ ಪ್ರಭಾವವನ್ನು ಕೊಟ್ಟು ಆತನ ಒಂದು ಕಿರೀಟವನ್ನು ಇಟ್ಟಿದ್ದಾನೆ. ಅಂದರೆ ದೇವರ ಒಂದು ಜೊತೆಯಲ್ಲಿರುವಂಥ ಭಟನಾಗಿ ಅಥವಾ ಆತನಲ್ಲಿ ಜೀವಿಸುವಂಥ ಒಂದು ವ್ಯಕ್ತಿಯಾಗಿ ಒಂದು ಅಧಿಕಾರವನ್ನು ಕೊಟ್ಟಿದ್ದಾನೆ. ಇವತ್ತು ದೇವರನ್ನು ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ನಮ್ಮ ಮಾತನ್ನು ಕೇಳ್ತಾನೆ. ಎಲ್ಲಿ ನಾವು ಬೇಡ್ಕೊಳ್ತೀವೋ ಅಲ್ಲಿ ನಮಗೆ ದೇವರು ಉತ್ತರವನ್ನು ಕೊಡುವಂಥವನಾಗಿದ್ದಾನೆ. ಎಲ್ಲಿ ನಾವು ಕೇಳ್ತೀವೋ ಅಲ್ಲಿ ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ಅಂಥ ದೇವರಲ್ಲಿ ನಾವಿದ್ದಾಗ ಆತ್ಮಿಕವಾದಂಥ ಒಂದು ಜೀವನದಲ್ಲಿ ದೇವರಲ್ಲಿ ಬಲ ಹೊಂದಿ ನಾವು ನಡೆಯುವುದಾದರೆ ನಮ್ಮ ಇಹಲೋಕದಲ್ಲಿ ಬರುವಂಥ ಯಾವುದೇ ಸಮಸ್ಯೆ ಆದರೂ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರವನ್ನು ಕೊಡುವಂಥನಾಗಿದ್ದಾನೆ. ನಮ್ಮನ್ನು ಆತನ ಮಗನಾಗಿ ಸ್ವೀಕರಿಸುವಂಥನಾಗಿದ್ದಾನೆ. ಆತನ ಕುಮಾರನಾಗಿ ಆತನ ನಮ್ಮನ್ನು ಸ್ವೀಕರಿಸುವಂಥನಾಗಿದ್ದಾನೆ. ಪೇತ್ರನ ಒಂದು ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾಜಕರಾಗಿ ರಾಜವಂಶಸ್ಥರಾಗಿ ನಮ್ಮನ್ನು ಆರಿಸುವಂಥವನಾಗಿದ್ದಾನೆ. ಅದೇ ರೀತಿಯಲ್ಲಿ ನಾವು ದೇವರ ಒಂದು ವಿಚಾರದಲ್ಲಿ ಆತ್ಮಿಕವಾಗಿ ದೇವರಲ್ಲಿ ಬೆಳೆಯುವುದಾದರೆ ದೇವರು ನಮ್ಮನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಸಲಿಕ್ಕೆ ಶಕ್ತನಾದಂಥ ದೇವರಾಗಿದ್ದಾನೆ. ಅದಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ದೇವರೇ, ನಾನು ಸೈತಾನ ಗುಲಾಮನಾಗಿ ಹೋಗದಂತೆ, ಅಂದರೆ ಪ್ರಭಾವಹೀನನಾಗಿ ಅಥವಾ ಮಾನಹೀನನಾಗಿ ಹೋಗದಂತೆ, ಪ್ರಭಾವವುಳ್ಳಂಥವನಾಗಿ ಮಾನವುಳ್ಳಂಥವನಾಗಿ ನಿನ್ನಲ್ಲಿ, ಅಂದರೆ ದೇವರೇ ನಿನ್ನಲ್ಲಿ ನಾನು ಬೆಳೀಲಿಕ್ಕೆ ಬೇಕಾದಂಥ ಆತ್ಮಿಕವಾದಂಥ ಒಂದು ಜೀವನವನ್ನು ದಯಪಾಲಿಸಿ ಕೊಡ್ರಿ ಎಂಬುದಾಗಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ನಾವು ದೇವರಲ್ಲಿ ಬೇಡಿಕೊಳ್ಳುವಾಗ ನಮ್ಮ ಜೀವನದ ಎಲ್ಲ ಮೌಲ್ಯಗಳನ್ನು ದೇವರು ಅನುಗ್ರಹಿಸುವಂಥ ದೇವರಾಗಿದ್ದಾನೆ. ಸಮಸ್ಯೆಗಳು 100 ಇದೆ. ಆ ಸಮಸ್ಯೆಗಳಿಂದಲೂ ಸಹ ಪರಿಹಾರ ಕೊಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಅದಕ್ಕಾಗಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೈವಾದಿ ದೇವನೇ, ರಾಜಾದಿರಾಜನೇ, ಅಬ್ಬಾ ಕರುಣಾಮಯನೇ, ನಿನಗೆ ಸ್ತೋತ್ರ ಸ್ವಾಮಿ. ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು, ಏಸೇಫನ ದೇವರು ನೀವು ಆಗಿರುವಂಥ ದೇವರೇ, ಇಗೋ ಸ್ವಾಮಿ, ನಮ್ಮ ದೇವರಾಗಿದ್ದು ನಮ್ಮನ್ನು ನಡೆಸುವಂಥ ಶಕ್ತನಾದಂಥ ದೇವರು ನೀವು ಆಗಿದ್ದರೆ ಕರ್ತನೆ, ನಮ್ಮನ್ನು ಸೃಷ್ಟಿ ಮಾಡಿದಂಥ ಒಂದು ವಿಧಾನ ಇಗೋ ಸ್ವಾಮಿ ಅಧಿಕಾರವುಳ್ಳಂಥವರಾಗಿ, ಅಪ್ಪ ಇಗೋ ಸ್ವಾಮಿ ಎಲ್ಲವನ್ನ ಸೃಷ್ಟಿಯನ್ನು ನಡೆಸುವಂಥ ಅಧಿಕಾರವುಳ್ಳಂಥವರಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದೀರಾ. ಇವತ್ತು ಈ ಸೃಷ್ಟಿಯನ್ನು ನಡೆಸುವಂಥ ಅಧಿಕಾರ ಇರುವಂಥ ನಾವು ಈ ಸೃಷ್ಟಿಯಲ್ಲಿರುವಂಥ ಕೆಲವೊಂದು ಆಮಿಷಕ್ಕೆ, ಅಂದರೆ ಸೈತಾನ ಒಂದು ಬಲಿಯಾಗಿ ಗುಲಾಮರಾಗಿ ಜೀವಿಸುವಂಥ ಒಂದು ಕಾರ್ಯ ಏನಿದೆ ಅದನ್ನು ಬಿಟ್ಟು ಸ್ವಾಮಿ, ನೀವು ಸೃಷ್ಟಿ ಮಾಡಿದಂಥ ಒಂದು ವಿಧಾನ ದೇವದೂತರಿಗಿಂತ ಕಡಿಮೆಯಾಗಿ ಸೃಷ್ಟಿ ಮಾಡಿ ಮಾನವನ ಪ್ರಭಾವವನ್ನು ಕಿರೀಟವಾಗಿ ಇಟ್ಟಂಥ ನಿಮ್ಮ ಕುಮಾರರಾಗಿ, ನಿಮ್ಮ ಒಂದು ರಾಜವಂಶಸ್ಥರಾಗಿ, ನಿನ್ನ ರಾಯಭಾರಿಗಳಾಗಿ, ನಿನ್ನ ಒಂದು ಸೇವಕರಾಗಿ, ನಿನ್ನ ಒಂದು ಯಾಜಕರಾಗಿ, ನಿನ್ನ ಒಂದು ಮಕ್ಕಳಾಗಿ, ನಿನ್ನ ಒಂದು ಸಾಕ್ಷಿಗಳಾಗಿ ಜೀವಿಸಲಿಕ್ಕಾಗುವಂಥ ದೇವರೇ, ನೀವು ಸಹಾಯ ಮಾಡಿರಿ.
ಸ್ವಾಮಿ, ಈ ಒಂದು ವಾಕ್ಯವನ್ನು ಕೇಳುವಂಥ ವ್ಯಕ್ತಿಗಳ ಜೀವನದಲ್ಲಿ ಏನೇ ತೊಂದರೆಗಳಿದ್ದರೂ, ಏನೇ ಒಂದು ಸಮಸ್ಯೆಗಳಿದ್ದರೂ ಸ್ವಾಮಿ, ಎಲ್ಲವನ್ನ ಬಿಡುಗಡೆ ಮಾಡಿ, ಇಗೋ ಸ್ವಾಮಿ, ಆ ಒಂದು ಮಕ್ಕಳ ಜೀವನದಲ್ಲಿ ದೇವರ ಮಗನು, ದೇವರ ಮಗಳು ಎಂಬುದಾಗಿ ಪರಿಪೂರ್ಣವಾಗಿ ನಿಮ್ಮಲ್ಲಿ ಒಪ್ಪಿಸಿ, ಅವರು ಈ ಲೋಕವನ್ನು ಜಯಿಸುವಂಥ ಆತ್ಮಿಕವಾದಂಥ ಯೋಧರಾಗಿ ನೀವು ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ಎಲ್ಲವೂ ಸಹ ನಿಮ್ಮೊಂದು ಕರಗಳಲ್ಲಿ ಒಪ್ಪಿಸುತ್ತಾ, ನಮ್ಮ ಪ್ರಭು, ಒಡೆಯನು, ರಕ್ಷಕನಾಗಿರುವಂಥ ಯೇಸುವೆ ನಿಮ್ಮ ನಾಮದಲ್ಲಿ ಸಮರ್ಪಿಸಿ ಪ್ರಾರ್ಥಿಸಿ ಬೇಡಿಕೊಳ್ಳುವಂತರಾದ ಕರ್ತನೇ. ಆಮೇನ್, ಆಮೇನ್. ಸ್ತೋತ್ರ.